ಆಗ್ಲಿಂದಲೇ ಆ ದೇವಿನೇ ನನ್ನ ತಾಯಿ ಅಂತ ಅನ್ಕೊಂಡವಳು ನಾನು. ಅವಳಲ್ದೆ ನನಗಿನ್ಯಾರು ತಾನೇ ಇದಾರಮ್ಮ. ಮತ್ ಯಾಕೆ ಹೀಗೆ ಹಠ ಸಾಧಿಸ್ತಿದ್ಯಾ? ನಂಬಿದ ದೇವ್ರೆ ಮೋಸ ಮಾಡಿದ್ರೆ ನಾನಿನ್ನೇನ್ ಮಾಡ್ಲಿ? ನನ್ನಿಂದ ನನ್ನ ಮಗುನ್ ಕಿತ್ಕೊಂಡ್ಲು. ಕಡೆಗೆ ನನ್ನ ಬುದ್ಧಿ ಸ್ಥೀಮಿತ ತಪ್ಪಿ ನನ್ನ ಗಂಡನಿಗೂ ತೊಂದರೆ ಆಗೋ ಹಾಗಾಯ್ತು. ಚೆನ್ನಾಗಿರೋ ಬದುಕನ್ನೆಲ್ಲ ಕದಡ ಹಾಕ್ಬಿಟ್ಲಲ್ಲ, ಕೋಪ ಬರಲ್ವಾ? ದೇವಿಗೆ ಕೊಡೋದ್ ಗೊತ್ತೇ ಹೊರತು ಕಿತ್ಕೊಳ್ಳೋದಲ್ಲ. ನಮ್ಮನ್ನ ಆಟಾಡ್ಸೋದು ನಾವು ಮಾಡಿರೋ ಕರ್ಮಗಳೇ ಹೊರತು ಆ ದೇವಿ ಅಲ್ಲ. ಅಣುರೇಣು ತೃಣ ಕಾಷ್ಟಗಳ ಲಯಕಾರ ಆ ಶಿವ. ಬ್ರಹ್ಮ ಕಪಾಲನ ಕಿತ್ತಿದ್ರು ಫಲವಾಗಿ ಶಿವ ಭಿಕ್ಷೆ ಬೇಡೋ ಹಾಗಾಯ್ತು. ಲಕ್ಷ್ಮೀ ಮನಸ್ಸು ನೋಯಿಸಿದ್ದಕ್ಕೆ ಆ ವಿಷ್ಣು ವಿರಹ ವೇದನೆಯಲ್ಲಿ ಬೆಂದು ಮತ್ತೆ ಜನ್ಮ ತಾಳಿ ಆಕೆನೆ ಮದ್ವೆ ಆಗೋ ಹಾಗಾಯ್ತು. ಶಿವನ ತಪಸ್ಸನ್ನ ಭಂಗ ಮಾಡಿದ್ದಕ್ಕೆ ಮನ್ಮಥ ಸುಟ್ಟು ಬೂದಿಯಾದ. ಮನ್ಮಥ ಸುಟ್ಟು ಬೂದಿಯಾಗಿದ್ದಕ್ಕೆ ಪಾರ್ವತಿ ಗರ್ಭದಲ್ಲಿ ಮಗು ಹುಟ್ಟದೇ ಇರೋ ಹಾಗೆ ಶಾಪ ಪಡೆದ್ಲು. ಕರ್ಮಫಲಗಳು ದೇವಾನು ದೇವತೆಗಳನ್ನೇ ಬಿಡಲ್ಲ, ಇನ್ನು ಮನುಷ್ಯರನ್ನ ಬಿಡತ್ತಾ? ಆದ್ರೆ ನಾನು ಯಾವ ಪಾಪನೂ ಮಾಡಿಲ್ಲ ತಾಯಿ. ನನಗ್ ಬುದ್ಧಿ ಬಂದಾಗಿಂದ ನಾನು ಯಾರಿಗೂ ಮೋಸನೂ ಮಾಡಿಲ್ಲ. ಈ ನಿನ್ನ ಬುದ್ಧಿ ಈ ಜನ್ಮದ ಪಾಪ ಕರ್ಮಗಳಿಗಷ್ಟೇ ಕನ್ನಡಿ. ಹಿಂದಿನ ಜನ್ಮದ್ದು ಜನ್ಮ ಜನ್ಮಾಂತರಗಳದ್ದು ಕಂಡಿದ್ಯಾರು? ನಾನು ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ದೀನೋ ಗೊತ್ತಿಲ್ಲ, ಎಲ್ಲ ದೇವ್ರಿಗೆ ಗೊತ್ತು. ಅವಳಿಗೆ ನಾನು ಶರಣಾಗಿದ್ದೀನಿ, ಅವಳು ನನ್ನನ್ನು ಕಾಪಾಡ್ತಾಳ. ಶರಣು ಬಂದವ್ರಿಗೆ ತನ್ನ ಶಿರಸಾನೆ ಕಡ್ದು ಕೊಡ್ತಾಳೆ ಆ ಅಂಬೆ. ಅಂಥದ್ರಲ್ಲಿ ನಿನ್ನನ್ನ ಕಾಪಾಡದೆ ಇರ್ತಾಳ? ನೀನು ಶ್ರದ್ಧೆ ಭಕ್ತಿಯಿಂದ ಸೀರೆ, ರೌಕೆ, ಹಣ್ಣು, ಹಂಪ್ಲು, ಬಿಚ್ಚೋಲೆ, ಕಾಡ್ಗೆ, ಅಕ್ಕಿ, ಬೆಲ್ಲ ಎಲ್ಲ ಕೊಟ್ಟು ಆ ದೇವಿಗೆ ಮಡಲ್ ತುಂಬು. ಅವಳು ನಿನ್ನ ಹಣೆ ಮೇಲಿನ ಸೌಭಾಗ್ಯನ ಕಾಪಾಡ್ತಾಳೆ. ಹೌದಾ? ಹೌದು. ಅಮ್ಮನ ಮೇಲೆ ನಂಬಿಕೆ ಇದ್ರೆ ಅವಳು ಮಡ್ಲು ತುಂಬು. ನಿನ್ ಗಂಡ ಕ್ಷೇಮವಾಗಿ ಬಂದು ನಿನ್ ಮುಂದೆ ನಿಲ್ಲಿಲ್ಲ ಅಂದ್ರೆ ಕೇಳು. ಅವ್ರು ಬಂದು ನನ್ನ ಮುಂದೆ ಏನ್ ನಿಲ್ಲೋದು ಬೇಡ, ಅವ್ರು ಕ್ಷೇಮವಾಗಿದ್ದಾರನ್ನೋ ಸುದ್ದಿ ನನಗೆ ಬಂದ್ರೆ ಅಷ್ಟೇ ಸಾಕು. ಯಾಕೆ? ಅವನ್ ಮುಂದೆ ಬಂದು ನಿಂತ್ರೆ ಸೋತ್ ಬಿಡ್ತೀನಿ ಅನ್ನೋ ಭಯನಾ? ನಾನೇ ಅವ್ರ ಜೀವನ ಸೋಲಾಗ್ಬಿಡ್ತೀನಿ ಅನ್ನೋ ಭಯ, ಅವ್ರು ನನ್ನಿಂದ ಅವ್ರ ಜೀವನನೇ ಹಾಳು ಮಾಡ್ಕೊಂಡ್ಬಿಡ್ತಾರೆ ಅನ್ನೋ ಭಯ. ನೀನು ಅವನ ಶಕ್ತಿ, ಸೋಲಲ್ಲ. ಅದೇನಾದ್ರೂ ಆಗಿರ್ಲಿ, ಅವ್ರು ನನ್ನ ಮುಂದೆ ಬರೋದು ಬೇಡ. ಅವ್ರು ಎಲ್ಲಿದ್ರು ಚೆನ್ನಾಗಿರ್ಲಿ ಅಷ್ಟೇ. ನೀನು ದೇವಿ ಹತ್ರ ಬೇಡಿಕೆ ಇಟ್ಟಿದ್ಯಲ್ವಾ, ಇನ್ನು ಯೋಚನೆ ಬಿಡು, ಮಲ್ಕೋ. ಮಲ್ಕೋ. ಮೊದಲು ದೇವಿಗೆ ಮಡ್ಲು ತುಂಬಬೇಕು. ಆದ್ರೆ ಸೀರೆ ಬಳೆ ಎಲ್ಲ ತರೋದಕ್ಕೆ ನನ್ನ ಹತ್ರ ದುಡ್ಡೇ ಇಲ್ವಲ್ಲ. ದುಡ್ಡು ಹೇಗೆ ಹೊಂದಿಸ್ಲಿ? ಮನೇಲಿ ಜಾರು ಬಿದ್ದುಬಿಟ್ಟಿದ್ದೀನಿ, ಕಾಲು ಮುರಿದೋಗಿದೆ ಅನಿಸುತ್ತೆ. ತಡ್ಕೊಳಕ್ಕಾಗ್ತಿಲ್ಲ, ಎದ್ದೇಳಕ್ಕಾಗ್ತಿಲ್ಲ. ಬೇಗ ಬಂದು ಆಸ್ಪತ್ರೆ ಕರ್ಕೊಂಡೋಗಿ ಪ್ಲೀಸ್. ನೀವು ನಿಮ್ ತಾಯಿ ದಾರಿಗೆ ಅಡ್ಡವಾಗಿರೋದು. ಒಂದು ಸಲ ದೇಹ ಬಿಟ್ಟು ಹೋದ ಆತ್ಮಕ್ಕೆ ನಮ್ಮ ಜೊತೆ ಇರು ಅಂತ ಹೇಳೋ ಹಕ್ಕು ನಮ್ಗಿಲ್ಲ ಭಾವ.
ಆದ್ರೆ ದುಃಖಕ್ಕೆ ಯಾವತ್ತೂ ಅಂಟ್ಕೊಂಡಿರ್ಬಾರ್ದು ಭಾವ. ಹೋಗೋರ್ನ ಕಳಿಸ್ಕೊಡ್ಬೇಕು. ದೇಹ ಹೇಗೆ ಬಟ್ಟೆ ಕಳ್ಚುತ್ತೋ ಆತ್ಮ ಕೂಡ ಬಟ್ಟೆ ಕಳ್ಚುತ್ತೆ. ಕರ್ಣ, ಅಲ್ಲ ಮಧ್ಯರಾತ್ರಿ ಆಗಿದೆ, ಮಲ್ಕೋದ್ಬಿಟ್ಟು ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಈ ಮನೆ ಭವಿಷ್ಯ ಹೋಯ್ತು ಮನೆ. ಈ ಮನೆ ಸುಖ ಶಾಂತಿ ಎಲ್ಲ ಅದಕ್ಕೆ ಜೊತೆನೆ ಹೊರಟೋಯ್ತು. ಆ ಸೇವಂತಿ ಸತ್ತ ಸಮಾಧಿ ಆದ್ರೂ ಈ ನನ್ ಗಂಡ ಅವಳು ಜಪ ಮಾಡೋದ್ನ ಬಿಡ್ತಾ ಇಲ್ವಲ್ಲ. ನನ್ಗಂತೂ ಕೈ ಕಾಲೇ ಬಿತ್ತೋದಾಗಿದೆ ಮಣಿ. ಏನ್ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು ಒಂದು ಗೊತ್ತಾಗ್ತಿಲ್ಲ. ಅಲ್ಲ ಕರ್ಣವ್ರೆ, ಈಗ ಮನೆಯಲ್ಲಿ ಎಲ್ರೂ ಮನ್ಸು ಒಡ್ದೋಗಿದೆ. ಮನೆನ ನೋಡ್ಕೋಬೇಕಾಗಿರೋದು, ಕಾಪಾಡ್ಬೇಕಾಗಿರೋದು ನಾವಿಬ್ರೆ. ಈಗ ಎಲ್ಲಾ ಜವಾಬ್ದಾರಿನೂ ನಮ್ಮ ಮೇಲೆ ಇದೆ. ನೀವೇ ಹೀಗಂದ್ರೆ ಹೇಗ್ ಹೇಳಿ? ಅದ್ರಲ್ಲೂ ಅರ್ಜುನ್ ಭವನ ನೋಡ್ತಾ ಇದ್ರೆ ನನಗ್ ಭಯ ಆಗ್ತಾ ಇದೆ. ಅವರಂತೂ ಸೇವಂತಿ ಅಕ್ಕ ಹೋದ್ಮೇಲೆ ತಲೆ ಕೆಟ್ಟಾಗ ಆಡ್ತಾ ಇದ್ದಾರೆ. ಎಲ್ಲಿ ಅವ್ರೂ ಯಾವ್ದಾದ್ರು ಹಾಸ್ಪಿಟಲ್ಗೆ. ಮಣಿ, ಹೀಗೆಲ್ಲ ಮಾತಾಡ್ಬೇಡ. ಅವನ್ಗೇನು ಆಗಿಲ್ಲ. ನನ್ಗಿದನ್ನೆಲ್ಲ ಕೇಳೋದಕ್ಕೆ ಹಿಂಸೆ ಆಗತ್ತೆ. ಅವತ್ತು ಸೇವಂತಿ ಅಕ್ಕನ ವಿಚಾರದಲ್ಲೂ ನಾವ್ ಹೀಗೆ ಹೇಳಿದ್ವಿ. ಆದ್ರೆ ನೀವು ಅಕ್ಕನ ಹಾಸ್ಪಿಟಲ್ ಕರ್ಕೊಂಡೋಗಿ ಸೇರಿಸಿದ್ರೆ ಮನ್ಸಿನ ಆರೋಗ್ಯ ಸೂಸೈಡ್ ಮಾಡ್ಕೊಳ್ಳೋವರೆಗೂ ಹಾಳಾಗ್ತಾ ಇರ್ಲಿಲ್ಲ. ಸೇವಂತಿ ಅಕ್ಕ ನನ್ ಮಗು ಬದುಕಿದೆ ಅಂತ ಯಾರ್ಯಾರ ಮಗುನ ಎತ್ಕೊಳ್ತಾ ಇದ್ಲು. ಕೊನೆಗೆ ಅವಳಿಗದು ಅರ್ಥ ಆದ್ಮೇಲೆ ಅದನ್ನ ಅರಗಿಸ್ಕೊಳಕ್ಕಾಗ್ದೆ ಪಾಪ ಅವಳು ಸತ್ತೇ ಹೋದ್ಲು. ಈಗ ಅರ್ಜುನ್ ಬಾವ ಕೂಡ ಸೇವಂತಿಯಲ್ಲಿ ಅಂತ ಬೀದಿ ಅಲಿತಾ ಇದ್ದಾರೆ. ಇದು ನಿಮಗೆ ನಾರ್ಮಲ್ ಅನಿಸ್ತಾ ಇದೆ ಅಲ್ವಾ? ದಿನೇ ಅವರು ಮಾನಸಿಕ ಸ್ವಾಸ್ಥ್ಯನ ಕಳ್ಕೊಳ್ತಾ ಇದ್ರೆ ನಾವ್ ಹೀಗೆ ಬಿಟ್ರೆ ಸೇವಂತಿ ಅಕ್ಕನ್ ಕಳ್ಕೊಂಡ ಹಾಗೆ ಅರ್ಜುನ್ ಬಾಬುನ ಕಳ್ಕೊಂಡ್ಬಿಡ್ತೀವಿ. ಅದಕ್ಕೆ ನಾನು ಹೇಳಿದ್ದು ಮೊದಲು ಅರ್ಜುನ್ ಬಾಬುನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಂತ.